ಅವರು ಅದು ಲಿಖಿತವಾಗಿ ಕೊಡೋದು ಇಲ್ವೋ ನಾವು ಪಕ್ಷದ ಜೊತೆ ಚರ್ಚೆ ಮಾಡ್ಕೊಂಡು ಕೊಡ್ತೀವಿ. ಪಕ್ಷದ ಜೊತೆ ಚರ್ಚೆ ಮಾಡಿಕೊಂಡು ನಾವು ಮುಂದುವರಿತೀವಿ. ಆದರೆ ನಾವಾಗಲೇ ಪಕ್ಷದ ಅನೇಕ ಪದಾಧಿಕಾರಿಗಳು ವರಿಷ್ಠರು ಹೇಳಿರ್ತಕ್ಕಂಥದ್ದು ಅವರೇ ಭಾಷಾಂತರ ಮಾಡಿರೋ ಸಂದರ್ಭದಲ್ಲಿ ಅವರೇ ಭಾಷಾಂತರ ಮಾಡಿರುವಂಥದ್ದು ಏನು ಅವ್ರಿಗೆ ಕೀರ್ತಿ ಸಲ್ಲಬೇಕಾಗಿದೆ. ಈ ವೇದಿಕೆಯಲ್ಲಿ ಅವರಿಗೂ ಕೂಡ ಸಮಾನವಾದಂಥ ಒಂದು ಪದವಿ ಕೊಡಬೇಕಾಗಿದೆ. ಈ ಸರ್ಕಾರಕ್ಕೆ ಕೇಳಬೇಕಾದ್ರೆ ಈಗಾಗಲೇ ನಾನು ಭಾಳ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾತು ಅತ್ಯಂತ ಒಂದು ಬೇಜವಾಬ್ದಾರಿಯುತ ಒಂದು ಹೇಳಿಕೆ. ತಾಯಿ ಚಾಮುಂಡೇಶ್ವರಿ ಒಂದು ಏನು ಕ್ಷೇತ್ರ ಇದೆ ಚಾಮುಂಡಿ ಬೆಟ್ಟ, ಅದರ ಯಾವುದೇ ರೀತಿಯ ಅನುಮಾನ ಇಲ್ಲ. ಹಿಂದೂ ಧಾರ್ಮಿಕ ಸ್ಥಳ, ಭಾರತದ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಋಷಿ ಮಾರ್ಕಂಡೇಯ ಇಲ್ಲಿ ಬಂದು ತಪಸ್ ಮಾಡಿ ಆ ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದು ಒಂದು ದಾಖಲೆ ಇದೆ ಮತ್ತು ಒಂದು ಸಂಪ್ರದಾಯ ಇದೆ. ಎಲ್ಲನೂ ಕೂಡ ಹಿಂದೂ ಧಾರ್ಮಿಕ ಚೌಕಟ್ಟಿಗೆ ಸೇರಿರ್ತಕ್ಕಂಥದ್ದು. ಇಂಥ ಹೇಳಿಕೆಗಳು ಯಾಕೆ ಹೇಳಿದಾರೋ ಇಲ್ವೋ ಅವರೇ ಸ್ಪಷ್ಟನೆ ಕೊಡಬೇಕಾಗಿದೆ. ಜೊತೆಗೆ ನಿಜಕ್ಕೂ ಬೇಜವಾಬ್ದಾರಿಯುತ ಒಂದು ಹೇಳಿಕೆ. ಪಾರ್ಟಿ ಎಲ್ಲರೂ ಹೇಳಿರ್ತಕ್ಕಂಥದ್ದು ಅವರು ಧಾರ್ಮಿಕ ಭಾವನೆಗೆ ಧಕ್ಕೆ ಕೊಡದೇನೆ ಬಂದರೆ ನಮ್ಮ ಸ್ವಾಗತ ಇದೆ ಅಂತ ಹೇಳಿದ್ದಾರೆ.